ನಂಜುಂಡಿ, ನನ್ ತಾವ್ ಹಣ ಇಸ್ಕೊಂಡು ನೀವ್ ಹೇಳ್ದಂಗ್ ನಡ್ಕಂತೀವಿ ಅಂತ ಮಾತು ಕೊಟ್ಟಿದ್ದೆ, ಗೆಪ್ತಿ ಅದ? ಈ ಕರ್ಪೂರದ ಸಾಕ್ಷಿಯಾಗ್ಲು ನೀವು ಕೊಡೋ ಹಣದ ಋಣ ತೀರಿಸ್ತೀನಿ. ಇದಕ್ಕೆ ನಮ್ಮ ಅವ್ವನ ಮೇಲೆ ಹಣೆ. ಆ ಹಣ ಕೊಟ್ಟಿದ್ ಬೇರೆ ಯಾರು ಅಲ್ಲ, ಪಟೇಲ್ರು. ಅದಕ್ಕೇನ್ ಮಾಡ್ಬೇಕೀಗ? ನನ್ನ ಮೊಮ್ಮಗಳ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ಸುಳ್ಳು ಅಂತ ಹೇಳಬೇಕು. ತಾನು ಪೊಲೀಸರಿಗೆ ನೀಡಿದ ದೂರು ಸುಳ್ಳೆಂದು ನಂಜುಂಡಿ ತಾನೇ ಒಪ್ಪಿಕೊಂಡಿರುವುದರಿಂದ ಐಪಿಸಿ ಸೆಕ್ಷನ್ 203 ಪ್ರಕಾರ ಆತನಿಗೆ 6 ತಿಂಗಳ ಸಾದಾ ಸಜೆ ವಿಧಿಸಲಾಗಿದೆ. ನಂಜುಂಡಿ, ಏನಪ್ಪ ಇದು? ಹುಷಾರಾಗಿದ್ಯಾಪ್ಪ? ಹುಷಾರ ನಾನ? ಯಪ್ಪ, ನನ್ನ ಹುಷಾರಂಗಿರ್ಲಿಕ್ಕೂ ಅಯ್ಯೋ ಏನೋ ಯಪ್ಪ ಇದೆಲ್ಲ ನಾನು ಯಪ್ಪ. ಅಲ್ಲಕ್ಕನು ತಪ್ಪು ಮಾಡಿರೋ ಮುನ್ನೆ ಮಕ್ಕಳನ್ನೆಲ್ಲ ಹಾಲು ಅನ್ನ ಉಂಡ್ಕೊಂಡಿರಾಕ ಬಿಟ್ಬಿಟ್ಟು ಅಯ್ಯೋ ನಿನ್ನ ತಂದೆಲ್ಲ ಕೂಡಾಕ್ಬಿಟ್ಟವ್ರಲ್ಲಪ್ಪ. ಅಯ್ಯೋ ಪಾಪೆ ಮುಂಡೆ ಮಕ್ಳ. ಅಯ್ಯೋ ಅಯ್ಯೋ ನನ್ನ ಅಪ್ರೆ, ಅಯ್ಯೋ ಅಯ್ಯೋ ನನ್ನ ಇದೆಲ್ಲ ನಾವು ಪಡ್ಕೊಂಬಂದಿದ್ದು ಸಮುದ್ರ ಮಾತ್ರ ಮಾಡ್ದಾಗ ಉದ್ಭವಾದ ಲಕ್ಷ್ಮಿ ವಿಷ್ಣು ಪಾಲಾದ್ರೆ ವಿಷ ಶಿವನ್ ಪಾಲಾಯ್ತು. ಸದ್ಯ ನೀವ್ ವಾಸಿಯಾಗಿ ಬಂದ್ಯಲ್ಲ, ನಂಗಷ್ಟೇ ಸಾಕು. ಅದೆಲ್ಲ ಮರ್ತ್ ಬಿಡವ. ಮರ್ತ್ ಬಿಡದ? ಇಲ್ಲ ಯುದ್ಧ ಈಗ ಶುರುವಾಗೈತೆ. ನೋಡ್ತಾ ಇರು. ಪಟೇಲಪ್ಪ, ಯಾವ ಪಟೇಲಪ್ಪ? ಬಾರ ಯಾಚ್ಗೆ. ಏನಯ್ಯ ಕಂಡೋರ್ ಮಕ್ಕಳು ಬಾವಿಗೆ ತಳ್ಳಿ ಹಾಳ ನೋಡೋ ಚೌಲ ನಿಂಗೆ? ಯಾರ್ ತಾವ ಮಾತಾಡ್ತಾ ಇದ್ದೀಯ ಅಂತ ಗೆಪ್ತಿ ಆಯ್ತಾ ನಿಂಗೆ? ನಿನ್ ದೊಡ್ಡ ಚೆಗ್ ನನ್ ನಕ್ಕಡಾಕ. ಪಟೇಲ್ಗೆ ಅನ್ನೋದು ಹುಲ್ಗಾಡು ಹುಲ್ಲಿದ್ದಂಗೆ, ಅದ್ಯಾವತ್ತಿದ್ರು ಕಳ್ಕೊಂಡು ಉದ್ರಲೇಬೇಕು. ನೀ ಹಿಂಗೆ ಮಾತಾಡ್ತಿದ್ರೆ ಊರ್ನ ಕೂಳು ಕೂಳುಟಿದಂಗ್ ಮಾಡಕ್ ಬಿಡ್ತೀನಿ, ಹುಷಾರ್. ಈ ಉಸ್ಸು ಪುಸ್ಸು ಎಲ್ಲ ನನ್ ತವಿಕ್ಕಬೇಡ. ಕೇಡ್ಗಾಲಕ್ ಬುದ್ಧಿ ಇಲ್ಲ, ಮರಣ ಕಾಲಕ್ ನಿದ್ದೆ ಇಲ್ಲ ಅಂದಂಗೆ ಅನ್ಯಾಯವ ನನ್ನ ಮಗನ್ ಜೈಲ್ ಪಾಲ್ ಮಾಡಿ ಬೇಲಿಯಾಗಿರೋ ಮುಂಗ್ಸಿಗೆ ಎಡೆ ತೋರಿಸಿ ಯುದ್ಧ ಕರ್ದಿದ್ದೀಯ. ಪಟೇಲ್ ಕೆಲ್ ಮೆರಿತಾರೋ ಏನೇನ್ ಮರುವ ದಿನ ಊರ್ ಜನಗಳ ಮುಂದೆ ಕೌಡೆ ಕಾಸು ಕಿಮ್ಮತ್ತಿಲ್ದಂಗ್ ಮಾಡಿ ನಿನ್ನ ಹೊಲ್ಕಿದ್ ಕೈ ಕೊಡ್ಲಿಲ್ಲ. ನಾನು ಈ ಊರ್ ಮಗಳೇ ಅಲ್ಲ, ಇದು ನಮ್ ಮನೆ ದೇವ್ರ ಮಾದೇಶ್ವರ ಮೇಲೆ ಆಣೆ. ನೀನ್ ಹಾಳಾಗೋಯ್ತೆ ಕಣೋ, ಹಾಳಾಗೋಗು. ನಿನ್ ಮನೆ ಹಾಳಾಗೋಗ್ಲಿ, ಹಾಳಾಗೋಗು.
ಕೊನಕ್ಕ ಆ ಪಟೇಲಪ್ಪನ ಅಹಂಕಾರ ಶಾನ ಜಾಸ್ತಿ ಆಗ್ಬಿಟ್ಟಿದೆ ಕೊನಕ್ಕ. ಅಹಂಕಾರ ನಾವ್ ಅಡಗಿಸ್ಬೇಕು. ನಾವೆಲ್ಲ ಅದಕ್ಕೆ ಒಂದಾಗ್ಬೇಕು ಕೊನಕ್ಕ, ಒಂದಾಗ್ಬೇಕು. ಯಾವ್ರೋ ನಿಮ್ ತೋಟಕ್ಕೆ ಕೂಲಿ ನಾಲಿ ಮಾಡಕ್ ಬರ್ತಾ ಇದ್ದವ್ರೆಲ್ಲವ ಆ ಜಾನವನ್ ಕಡೆ ತಿರ್ಕೊಂಬಿಟ್ರು. ನಿಂತ ಬೇಲಿ ದಾಟಿ ಈಚೆಗ್ ಬಂದೀಯಾ? ನನ್ನ ಕಂಡ್ರೆ ತಲೆ ತಗ್ಗಿಸಿ ನಿಲ್ತಾ ಇದ್ದೆ ನನ್ನ ಮಕ್ಕಳೆಲ್ಲ ಇವತ್ತು ತೋಳೇರ್ಸಂಗ್ ಮಾಡಿದೀಯಾ. ನನಗ್ ತಲೆ ಕೆಟ್ರೆ ಅಂತ ಯಾಕಂತೀಯ? ಕೆಡ ಹೊತ್ಗೆ ಊರ ಕೂಲಿ ಜನನು ಹುಡ್ತಾ ಇಲ್ಲ ನಿಂಗೆ. ಎಂಸೆ ನನ್ ತಾವು ಇದಿರೋ ಗಂಟ ಯಾರು ಏನು ಅಲ್ಲಾಡ್ಸಕ್ಕಾಗಲ್ಲ. 2 ಪಟ್ಟು ಕೂಲಿ ಬಿಸಾಕಿದ್ರೆ ಪಕ್ಕದಳ್ಳಿಯಿಂದ ಜನ ಬಂದ್ ಕೆಲಸ ಮಾಡೋಯ್ತಾರೆ. ನಿನ್ನಂಗ್ ಪೈಸಾ ಮಾಡಿಕೊಂಡ್ರೆ ಯೋಸೋ ಜನ ಮೊಣ್ಣಾಗ ಹೋಗ್ಬಿಟ್ಟವ್ರೆ. ಇನ್ನೇನೊಬ್ಬ ಏನು ಗೂಟ ಬಡಿಸ್ಕೊಂಡಿರ್ತೀಯ? ಈಗಲೇ ನಿಂತಾವಿರೋ ಪೈಸಾನ 4 ಜನ ಕೊಟ್ಟು ಮಡಗಿರು. ಇಲ್ಲ ಅಂದ್ರೆ ನೀನ್ ಸತ್ತ ಮ್ಯಾಕೆ ನಿನ್ ಹೆಣ ಹೊರಕ್ಕೂ ಊರಾಗ ಜನ ಇಲ್ದಂಗ ಆಯ್ತಾರೆ. ಈಟ್ ಮಾತಾಡೋಳು ನನ್ನ ಹಣ ಇಟ್ಟು ಮಾತಾಡೆ. ನಂಗೆ ಯಾವಾಗ ಕೊಟ್ಟಿದ್ದೋ ನೀನ್ ಹಣವ? ಇವಳ್ತಾವೇನ್ ಮಾತು ಬಿಚ್ಕೊಂಡ್ರ ಆಸವ. ಅವ್ವ, 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 ಮಗ ಯಪ್ಪ, ಏನವ್ವ ಇದು? ದೀಪ ಹಚ್ದಂಗೆ ಕತ್ಲ ಕುಂತ್ಬಿಟ್ಟಿದ್ಯಾ? ಯಪ್ಪ, ನೀನಿಲ್ದೆ ಅಮಾವಾಸ್ಯೆ ಕತ್ಲು ಕವ್ಕೊಂಡಂಗಾಗಿತ್ತು ಕೊನಪ್ಪ. ಈಗ ನೀನ್ ಬಂದಲ್ಲ, ಬೆಳ್ಳಿಗ್ಲೆ ಬಂದಂಗಾಯ್ತು. ಬೆಳ್ಳಿಗ್ಲೆ ಬಂದಂಗಾಯ್ತು. ನೀವಾಗೆ ಕೈ ಇಳಿಸಿದ್ರೆ ಸಂಧಾನ, ನಾನ್ ಕೈ ಮುಷ್ಟಿ ಕಟ್ಟಿದ್ರೆ ಕದನ. ಸಂಧಾನನ ಕದನನ. ನಿಂತ್ಕೊಳ್ಳ. ಕೊಡ್ಬೇಕಾಗಿರೋ ಸಾಲ ಮಡಗ್ಬಿಟ್ಟು ಹಸ ನಿಡ್ಕೊಂಡೋಗು. ಯಾವ ಸಾಲ? ಅರಳಿ ಕಟ್ಟೆ ತಾವ ಪ್ರಮಾಣ ಮಾಡಿ ಈಸ್ಕೊಂಡಿಲ್ಲ ಆ ಸಾಲ. ಸಾಲನ ಅದು? ಇನ್ನೇನು ಭಿಕ್ಷೆ ಅನ್ಕೊಂಡ್ಯಾ? ತಿರ್ಪೆ ನನ್ನ ಮಗನೇ. ನಾಲ್ಗೆ ಬಿಗಿ ಇರ್ಲಿ. ಬಡವರ್ಗ ಬಡ್ಡಿ ಹಣ ಕೊಟ್ಟು ಕಿತ್ಕೊಂಡ್ ತಿನ್ನೋರ್ ನೀವು, ನಾವಲ್ಲ. ನೀವಿಂತ ಐನಾತಿ ನನ್ನ ಮಕ್ಕಳು ಅಂತಲೇ ಹಸ ಅಂತಂದು ಹಡ ಇಟ್ಕೊಂಡಿರೋದು. ನಂಗ್ ಬುದ್ಧಿ ತಿಳಿದಾಗಿದ್ದ ಈ ಗೌರಿ ಹಾಲು ಕುಡಿದು ಬೆಳೆದಿವ್ನಿ. ಇದು ನನ್ ತಾಯಿ ಇದ್ದಂಗೆ. ಮಾಡಿದ ಸಾಲಕ್ಕೆ ತಾಯಿ ನಡ ಇಡೋ ಅಡ್ನಾಡಿ ನಾನಲ್ಲ. ಬೇರೆ ಏನ್ ಮಾಡ್ಬೇಕು ಹೇಳಿ? 1 ವರ್ಷ ನಮ್ಮನೇಲಿ ಕೂಲಿ ಮಾಡ್ಬೇಕು. ಶಾಬಾಷ್ ಪುಟ್ಟಿ, ಸರಿಯಾಗೇ ಹೇಳ್ದೆ. ನರಿ ಕೂಗ್ನ ಮರಿತನ ಪಾಲಿಸ್ಬೇಕು. ಆಯ್ತು, ನಾಳೆಯಿಂದ ನಾನು ನಿಮ್ಮನೆ ಕೂಲಿ ಆಳು. ತಡಿಲ.
ನಿನ್ ಮಾತಿಗೆ ತಪ್ಪಲ್ಲ ಅನ್ನೋದಕ್ಕೇನೋ ಖಾತ್ರಿ? ಸತ್ಯ ನೆಕಡ ಮಾಡಿ ಕಾಲಾಗ್ ಮೆಟ್ಕೊಂಡ್ ತಿರ್ಗೋ ಜನ ನೀವು. ಅದೇ ಸತ್ಯನ ಮನೆ ದೇವ್ರು ಮಾಡಿ ತಲೆ ಮೇಲೆ ಹೊತ್ಕೊಂಡು ತಿರ್ಗೋ ಜನ ನಾವು. ಬಡವ್ರ ಮಾತು ಅಂದ್ರೆ ಆನೆ ದಂತ ಇದ್ದಂಗೆ ಕೆಪ್ತಿ